ಒಂದು ದಟ್ಟವಾದ ಕಾಡಿನಲ್ಲಿ ಎರಡು ಕೋತಿಗಳು ವಾಸಿಸುತ್ತಿದ್ದವು. ಅವು ಇಬ್ಬರು ತುಂಬ ಬುದ್ಧಿವಂತರು, ಚುರುಕು, ಆದರೆ ಯಾವಾಗಲೂ ಒಟ್ಟಿಗೆ ಇರದೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡುತ್ತಿದ್ದರು. ಹಣ್ಣು ಯಾರಿಗೆ ಹೆಚ್ಚು ಸಿಕ್ಕಿತು, ಎಲೆ ಯಾರಿಗೆ ಸಿಕ್ಕಿತು ಎನ್ನುವುದರಲ್ಲೇ ದಿನವಿಡೀ ಹೊಡೆದಾಡುತ್ತಿದ್ದವು. ಒಂದು ದಿನ ಆ ಕಾಡಿಗೆ ಬೇಟೆಗಾರ ಬಂದನು. ಅವನು ಬಲೆ ಕಾಯುತ್ತಾ ಕುಳಿತ. ಜಗಳದಲ್ಲಿ ತೊಡಗಿದ್ದ ಕೋತಿಯರಲ್ಲಿ ಒಂದು ಬಲೆಗೆ ಸಿಕ್ಕಿ ಬಿದ್ದಿತು. ತಕ್ಷಣ ಆ ಬೇಟೆಗಾರ ಹತ್ತಿರ ಬರುತ್ತಿದ್ದಾನೆಂದು ಕಂಡು ಮತ್ತೊಂದು ಕೋತಿಯು ಮೊದಲಿಗೆ ತುಂಬ ಸಂತೋಷವಾಯಿತು. ಇವನಿಗೆ ಈಗ ಪಾಠ ಸಿಗುತ್ತದೆ ಎಂದುಕೊಂಡಿತು. ಆದರೆ ಬೇಟೆಗಾರನ ಕೈಯಲ್ಲಿ ಕಬ್ಬಿಣದ ಗುದ್ದಲನ್ನು ಕಂಡಾಗ ಆ ಕೋತಿಯ ಮನಸ್ಸು ಬದಲಾಯಿತು. ಇವನು ಸಿಕ್ಕಿ ಬಿದ್ದರೆ ನಾನು ಒಬ್ಬನೇ ಉಳಿಯುತ್ತೇನೆ, ಆದರೆ ಕಾಡಿನಲ್ಲಿ ಒಂಟಿಯಾಗಿ ಬದುಕುವುದು ಎಷ್ಟು ಕಷ್ಟ ಎಂದು ಯೋಚಿಸಿತು. ಹೀಗಾಗಿ ಧೈರ್ಯದಿಂದ ಬೇಟೆಗಾರನ ಹತ್ತಿರ ಬಂದು ಕಲ್ಲುಗಳನ್ನು ಎರಚಿತು. ಶಬ್ದ ಮಾಡಿತು. ಬೇಟೆಗಾರ ಬೆದರಿ ಓಡಿ ಹೋದ. ಸಿಕ್ಕಿದ್ದ ಕೋತಿ ಬಿಡುಗಡೆಗೊಂಡಿತು. ಆ ಕ್ಷಣದಿಂದ ಎರಡೂ ಕೋತಿಗಳು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಸಂತೋಷದಿಂದ ಅಳಿದವು. ಆ ದಿನದಿಂದ ಅವು ಮತ್ತೆ ಯಾವತ್ತೂ ಜಗಳ ಮಾಡಲಿಲ್ಲ. ಬದಲಾಗಿ ಒಟ್ಟಾಗಿ ಆಹಾರ ಹುಡುಕಿ, ಒಟ್ಟಾಗಿ ಆಟವಾಡಿ, ಒಟ್ಟಾಗಿ ಕಾಡಿನಲ್ಲಿ ಸಂತೋಷದಿಂದ ಬದುಕಿದಳು. ಇದರ ನೀತಿ ಪಾಠ ಏನೆಂದರೆ, ಸ್ನೇಹದಲ್ಲಿ ಶಕ್ತಿ ಇದೆ, ಜಗಳಕ್ಕಿಂತ ಒಗ್ಗಟ್ಟು ದೊಡ್ಡದು.